ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಬಾಗೇಪಲ್ಲಿಯಿಂದ ಭೂ ಸಂಕಲ್ಪ ಆರ್ಗ್ಯಾನಿಕ್ಸ್ ಇಂದ. ನನ್ನ ಹೆಸರು ವೆಂಕಟಸ್ವಾಮಿ ರೆಡ್ಡಿ ಅಂತ ಹೇಳ್ಬಿಟ್ಟು. ನಮ್ಮದು ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಬೋದ್ಗೂರು ಗ್ರಾಮ. ನಮ್ಮದು ಬೋದ್ಗೂರು ಹಳ್ಳಿ. ನಾವು ನಮ್ಮ ಕೃಷಿ ಪರಂಪರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಒಂದು ಮುಂಚೆ ಎಲ್ಲನೂ ಇದಿತ್ತು, ಏನು ವ್ಯವಸಾಯ ಎಲ್ಲ ಥರದ ಬೆಳೆಗಳು ಬೆಳೆಯೋರು. ನಮ್ದು ಒಂಥರ ಅವಿಭಕ್ತ ಕುಟುಂಬ, ಜನ ಜಾಸ್ತಿ ಇದ್ವಿ. ಎಲ್ಲ ಥರದ ಬೆಳೆಗಳು ಬೆಳೀತಾ ಇದ್ರು, ಎಲ್ಲಾನು ಸಮಗ್ರ ಕೃಷಿ ಎಲ್ಲ ಇದ್ವು. ಕೃಷಿ ಇದು ಕುರಿ, ಕೋಳಿ, ಎಮ್ಮೆ, ಪಶು, ಎತ್ತು ಎಲ್ಲಾನು, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಶುಂಠಿ ಎಲ್ಲಾನು ಬೆಳೀತಾ ಇದ್ವಿ. ಮನೆಗೆ ಏನ್ ಬೇಕೋ ಮನೆಗೆಲ್ಲ ಬೆಳೀತಾ ಇದ್ವಿ. ನಾವೇನ್ ಕೊಂಡ್ತಾ ಇರಲಿಲ್ಲ. ಏನು ನಮ್ಮರು ತುಪ್ಪನ ನಮ್ಮರ ಮಾಡೋರು ತುಪ್ಪ ಕೊಟ್ಬಿಟ್ಟು ಎಣ್ಣೆ ತಗೊಂಬರೋರು, ಆ ತರದ ಕಾಲ ಅದು. ಅವಾಗೆಲ್ಲಾನು ಏನಿತ್ತು, ಒಂದೇ ತರ ಕೃಷಿ ಇದ್ದಿದ್ದು. ಏನು ಈ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅವೆಲ್ಲ ಏನಿರ್ಲಿಲ್ಲ. ನಮ್ಮ ಇದು ಏನು ಕೃಷಿ ಪರಂಪರೆ, ನಮ್ದು ಪರಂಪರೆಯಿಂದ ಬಂದಿದ್ದು. ನಾವು ಅದನ್ನೇ ಮಾಡ್ತಾ ಇದ್ವಿ. 60-65ರಿಂದ ಈಚೆಗೆ ಸ್ವಲ್ಪ ಈ ಹೆಸರು ಕ್ರಾಂತಿ ಮಾಡಿದ್ರಲ್ಲ, ಅಲ್ಲಿಂದ ಈಚೆ ಸ್ವಲ್ಪ ನಮ್ಮದು ವ್ಯವಸಾಯದ ರೀತಿ ಬದಲಾಗ್ಬಿಡ್ತು. ವ್ಯವಸಾಯದ ರೀತಿ ಬದಲಾದ್ಮೇಲೆ ಸ್ವಲ್ಪ ಯೂರಿಯಾ ತೋರಿಸಿದ್ರು ಮೊದಲು. ಅದೇನಾಯ್ತು, ಇಳುವರಿ ಬರ್ತಾ ಇದು ಜಾಸ್ತಿ ಆಯ್ತು. ಇಳುವರಿ ಜಾಸ್ತಿ ಆಯ್ತು. ಆಮೇಲೆ ನಾಟಿ ರಾಗಿ ಅವೆಲ್ಲ ಹೊರಟೋಯ್ತು. ಈ ಸುಧಾರಿತ ತಳಿಗಳು ಬಂದ್ಬಿಟ್ವು, ಇಂಡಾಪುಗಳು ಅವೆಲ್ಲ ಬಂದು ಶುರು ಆದ್ವು. ಈಗ ಏನನ್ನ ಬೇರೆ ಎಲ್ಲ ಬಂದ್ಬಿಟ್ಟಿದೆ. ಈಗ ರಾಗಿಯಲ್ಲೇ ಆ ತರದ್ದು ಎಲ್ಲಾನು ಹೈಬ್ರಿಡ್ ಬೀಜಗಳು. ಈಗ ನಾವು ಹೈಬ್ರಿಡ್ ಬೀಜಗಳೇ, ನಮ್ದು ನಾಟಿ ಬೀಜದ ಪರಂಪರೆ ಸ್ವಲ್ಪ ನಶಿ ಹೋಗ್ಬಿಡ್ತು. ಈಗನು ಯಾರೋ ಕೆಲವರು 100,000 ಏನೋ ಇಟ್ಕೊಂಡವ್ರೆ ಅಷ್ಟೇ. ಯಾಕಂದ್ರೆ ಅವು ಇಳುವರಿ ಬರಲ್ಲ. ಆಮೇಲೆ ರಾಸಾಯನಿಕಗಳು ಬೇಡಲ್ಲ. ಅವು ನಾಟಿ ಬೀಜ ಐತಲ್ಲ, ಅದು ಬೇಕಾಗಿಲ್ಲ ಅವಕ್ಕ. ಅಂದ್ರೆ ಇಳುವರಿನೂ ಅಷ್ಟೇ ಇರ್ತದೆ. ಅಂದ್ರೆ ನಮ್ದು 1000 ವರ್ಷದ್ದು ಅಂದ್ರೆ 10,000 ವರ್ಷದ್ದು ಅಂದ್ರೂ ಬೀಜ ಅದೇ ಇದು ಉಳಿಸ್ಕೊಂಡಿರ್ತದೆ. ಹೈಬ್ರಿಡ್ ಬೀಜ ಇಲ್ಲ ಅದು. ನಾವು ಪ್ರತಿ ವರ್ಷನೂ ನಾವು ಬೇರೆಯವ್ರನ್ನ ಅವಲಂಬಿಸ್ಬೇಕು ಬೀಜಕ್ಕೆ. ಆ ತರದ ಒಂದು ಪರಿಸ್ಥಿತಿ. ಮೊದಲು ಗೊಬ್ಬರನು ಅಷ್ಟೇನೆ ನಾವೆಲ್ಲ ಸ್ವಂತನೇ ಮಾಡ್ಕೊಂತ ಇದ್ವಿ. ಈ ಭತ್ತ ಎಲ್ಲ ಬೆಳಿತಾ ಇದ್ವಿ, ಗದ್ದೆಗಳಿಗೆ ಸೊಪ್ಪು ಸೊದೆ ಎಲ್ಲ ಹಾಕ್ತಾ ಇದ್ವಿ, ಹೊಂಗೆ ಸೊಪ್ಪು ಆ ತರದ್ದೆಲ್ಲ ತುಳಿತಾ ಇದ್ವಿ, ಬೆಳ್ಕೊಂತ ಇದ್ವಿ. ನಾಟಿದಿತ್ತು, ಅದನ್ನು ಈ ತರ ಆಗ್ಬಿಡ್ತು. ಈಗೆಲ್ಲ ಹೈಬ್ರಿಡ್ ತಳಿಗಳು ಬಂದ್ವು. ಆಮೇಲೆ ಭತ್ತ ಎಲ್ಲ ಬಿಡಿ, ನಮ್ ಬಯಲುಸೀಮೆ ಆಯ್ತು. 35 ವರ್ಷ ಆಯ್ತು ನೀರ್ ಬಂದು, ಒಣಗೋಗ್ಬಿಡ್ತಲ್ಲ. ಮಳೆನೇ ಇಲ್ಲ, ಇನ್ನೇನ್ ಬರ್ತದೆ, ನೀರಲ್ಲಿ ಬರ್ತದೆ, ಒಣಗೋಯ್ತು. ಈಗ ನಾವು ಈಗೇನ್ ಮಾಡ್ತಾ ಇದೀವಿ ಅಂದ್ರೆ, ಇತ್ತೀಚೆಗೆ ಬರೀ ಇದಕ್ಕೆ ಬಂದ್ಬಿಟ್ರಿ, ಏನು ರಾಸಾಯನಿಕ ಕೃಷಿಗೆ ಬಂದ್ವಿ. ಹೈಬ್ರಿಡ್ ಬೀಜಗಳು, ಅದಕ್ಕೆ ಇಳುವರಿ, ಆ ತರದ್ದೆಲ್ಲ ಯೋಚನೆ ಮಾಡಕ್. ಇವಾಗೂ ಅಷ್ಟೇನೆ ಎಲ್ಲ ಅದೇ ತರನೇ ಯೋಚನೆ ಮಾಡೋದು ನಮ್ ರೈತರು. ಸಾವಯವ ಅಂದ್ರೆ ನಾನು ಒಂದು 25 ವರ್ಷದಿಂದನೂ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ತೋಟ ನೋಡ್ತಾ ಇದೀವಿ, ನೀವು ಕಳೆನೂ ತೆಗೆದಿಲ್ಲ, ಬಿದ್ದ ಎಲೆ ಹಂಗೆ ಇದಾವೆ, ತೆಂಗಿನ ಗರಿನೂ ಹಂಗೆ ಇದಾವೆ. ಸೊ ಇದರಿಂದ ಏನು ಉಪಯೋಗ ಸರ್? ಈಗ ಜನರು ನೋಡ್ಬೋದು, ನೀವು ಸ್ವಲ್ಪ ಹುಲ್ಲು ಬಿಡಲ್ಲ, ಪಾದೆ ಮಾಡ್ಬಿಡ್ತಾರೆ, ಟ್ರ್ಯಾಕ್ಟರಿಂದ ಮಧ್ಯದಲ್ಲಿ ಓಡಿಸ್ಬಿಡ್ತಾರೆ. ಸ್ವಲ್ಪ ಈ ಎಲೆ ಎಲ್ಲ ಸ್ವಲ್ಪ ಹುಲ್ಲು ಬಿಡಲ್ಲ. ಸೊ ನಿಮ್ ತೋಟದಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಹುಲ್ಲು ಇದೆ, ಗರಿಗಳಿದಾವೆ, ಎಲೆ ಉದುರಿದವ್ ಹಂಗೆ ಇದಾವೆ, ಕಾಯಿಗಳು ಬಿದ್ದಿರೋ ಹಂಗೆ ಇದಾವೆ. ಇದರಿಂದ ಏನು ಉಪಯೋಗ? ಅಲ್ಲ, ನೀವೇ ನೋಡಿ, ಅದಕ್ಕೆ ನೋಡಿ, ಅದೇ ಗೊಬ್ಬರ. ಅದೇನು ನಾವೇನು ಹೊರಗಡೆಯಿಂದ ಏನ್ ತರೋಷ್ಟಿಲ್ಲ ಗೊಬ್ಬರನ. ಅದೇ ಆ ಗಿಡ ಅದೇ ಗೊಬ್ಬರ ಮಾಡ್ಕೊಂತದೆ. ಅಂದ್ರೆ ಈಗ ಈ ಕಾಡಲ್ಲಿ ಹೆಂಗ್ ಬೆಳೆಸ್ತಾ ಇದೀರೋ ಹಂಗ ನೀವು ಬೆಳೆಸ್ತಾ ಇದೀರಾ. ಸೊ ನೀವು ನಿಮ್ಮ ಹತ್ರ ಜಾಸ್ತಿ ಅಂದ್ರೆ ಅರಿಶಿನ ಜಾಸ್ತಿ ಸೇಲ್ ಮಾಡ್ತೀರಲ್ಲ, ಎಲ್ಲ ಬುಡದಲ್ಲಿ ಹಾಕ್ತೀರಾ? ಎಲ್ಲಾನು ಈ ಬೈಲ್ ಐತಲ್ಲ, ಇದ್ರಲ್ಲಿ ಮಾಡ್ತೀವಿ. ಅರಿಶಿನ ಮಾಡಕ್ ಮಾತ್ರ ಉಳುಮೆ ಮಾಡ್ತೀವಿ. ಅಂದ್ರೆ ಅದನ್ನು ಅದಕ್ಕೆ ಸಪರೇಟ್ ಇಟ್ಕೊಂಡಿದ್ದೀವಿ. ಈ ಸಹಜ ಕೃಷಿಯಲ್ಲಿ ಮಾಡಲ್ಲ ನಾನು. ಓಕೆ, ಇದು ಉಳುಮೆನೆ ಮಾಡಲ್ಲ. 25 ವರ್ಷ ಆಯ್ತು ಮಾಡಿ. ಈ ಕಡೆ ಉಳುಮೆ ಮಾಡಲ್ಲ, ಈ ಕಡೆ ಅರಿಶಿನ ಹಾಕೋದೆಲ್ಲ ಈ ಕಡೆ ಸಪರೇಟ್ ಹಾಕೊಂತೀನಿ. ಇಲ್ಲಿ ಉಳುಮೆ ಮಾಡ್ತೀನಿ, ತರಕಾರಿಗಳು ಅವು ಇವು ಬೆಳಿತೀನಿ. ಅದಕ್ಕೆಲ್ಲ ಬೇಕೇ ಬೇಕು, ಉಳುಮೆ ಮಾಡ್ಲೇಬೇಕು. ಏನು ಮಾಡಕ್ಕಾಗಲ್ಲ, ಅದಕ್ಕೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಗೊಬ್ಬರನು ಹಾಕ್ತೀನಿ. ಅಂದ್ರೆ ನಿಮ್ಮ ಭೂಮಿಯನ್ನ ಭಾಗಗಳಾಗಿ ವಿಂಗಡಿಸಿದಿರ. ಸೊ ಪರ್ಮಾ ಕಲ್ಚರ್ಗೆ ಅಂದ್ರೆ ಅದನ್ನ ಮುಟ್ಟದಿರ ಬಿಟ್ಟಿರೋದು ಸಹಜ ಕೃಷಿಗೆ, ಇದು ಸಹಜ ಕೃಷಿ. ಸಾವಯವ ಕೃಷಿ ಈ ಕಡೆ ಬಿಟ್ಕೊಂಡಿದ್ದೀನಿ. ರೇಷ್ಮೆ ಯಾವ ತರ ಬರ್ತದೆ ನೋಡೋಣ. ರೇಷ್ಮೆ ಎಲ್ಲ ಸಾವಯವ ಕೃಷಿಯಲ್ಲೇ ಮಾಡೋದು. ಸಾವಯವ ಕೃಷಿಯಲ್ಲೇ ನಾನು ಯಾವ್ದಕ್ಕೂ ನಮ್ಮ ಭೂಮಿಗೆ ನಾನು 25 ವರ್ಷ ಆಯ್ತು.
ಏನು ಒಂದು ಈ ಭೂಮಿಗೆ ವಿಷ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿದೆ. 2001 ಹೌದೌದು. ಅವತ್ತಿಂದ ಇವತ್ತುವರೆಗೂ ನಾನು ಅವೆಲ್ಲ ಮರ್ತೋಗ್ಬಿಟ್ಟಿದೀನಿ. ಏನೋ ಗೊಬ್ಬರಗಳಿದೆ ಏನು ಎತ್ತ ಅನ್ನೋದೆಲ್ಲನು ಮೊದ್ಲು ಅವೆಲ್ಲ ಇತ್ತು. ಔಷಧಿ ಏನು ಇರುವಾಗ ಸಹ ಏನು ಹಾಕಲ್ಲ, ಎಲ್ಲಾನು ಫ್ರೀಯಾಗಿ ಮುಕ್ತವಾಗಿ ಬಿಟ್ಬಿಟ್ಟಿದೀನಿ. ನೋಡಿ ಸರ್, ನಿಮ್ ತೋಟದಲ್ಲಿ ಒಂಥರ ಈ ಮಳೆ ಬಿದ್ದಿದೆಯಲ್ಲ, ಈ ಭೂಮಿಯಿಂದಾನೇ ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು ಮಳೆ ಬಿದ್ರೆ ಸ್ಪಂಜ್ ತರ ಇರ್ತದೆ, ಓಡಾಡ್ತಾ ಇದ್ರೆ ಇದಾಗ್ತದೆ. ಏನ್ ಅದೇ ಕಳೆ ಬರ್ತದೆ, ಅದೇ ಸಾಯ್ತದೆ, ಅದೇ ಗೊಬ್ಬರ ಆಗ್ತದೆ. ಅದೇ ಇಲ್ಲ, ಅಲ್ಲೇ ಎರೆಹುಳ ತಿಂತದೆ, ಅದನ್ನೇ ಗೊಬ್ಬರ ಮಾಡ್ಕೊಂತದೆ. ಆ ತರದ ಒಂದು ಇದು. ಆಮೇಲೆ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ, ಗಿಡದ ಮೇಲೆ ಕುತ್ಕೊಂತವೆ, ಅದ್ರ ಇಕ್ಕೇನೆ ಗೊಬ್ಬರ ಆಗ್ತದೆ. ಅದು ಒಂಥರ ಇದು. ನಾನು ಬೇಲಿ ಗಿಡನು ಸಹ ತೆಗಿಯಲ್ಲ. ಈ ಬೇಲಿ ಗಿಡ ಕೆಲವರು ತೆಗಿತಾರೆ, ನಾನು ಅದನ್ನು ತೆಗಿಯಲ್ಲ. ಯಾಕಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳು ಬರ್ತಾವ, ಅದರಲ್ಲಿ ಕಾಯಿ ತಿನ್ನೋದಕ್ಕೆ ಅವೆಲ್ಲ ಬಂದಾಗ ಅದಕ್ಕೆ ಇಟ್ಟೇ ಇರ್ತವೆ. ಆದ್ರಿಂದ ಅದು ಒಂಥರ ಫಲವತ್ತತೆ. ನಮ್ಮ ಹಿರಿಯರು ಈ ಆಲೂಗಡ್ಡೆ ಹಾಕ್ಬೇಕಾದ್ರೆ ಆಲೂಗಡ್ಡೆ ಹಾಕೋರು, ಈ ಬೇಲೆ ಗಿಡಗಳು ಕೆಳಗಡೆ ಎಲ್ಲ ತಳ್ಕೊಂಡವ್ರು, ಕಸ ಅಕ್ಕಿಗಳೆಲ್ಲ ಬಂದಿರ್ತವೆ, ಅಲ್ಲೆಲ್ಲ ಇದಾಗಿರ್ತದೆ, ಒಳ್ಳೆ ಒಂದು ಗೊಬ್ಬರ ಸಿಗ್ತದೆ, ಎಲೆ ಉದುರಿರ್ತದೆ. ಆ ತರದ್ದೆಲ್ಲ ಮಾಡ್ತಾ ಇದ್ರು. ಅದು ಚೆನ್ನಾಗಿ ಬರ್ತಾ ಇತ್ತು. ಅವಾಗ ಏನು ಔಷಧಿ ಹೊಡಿತಾ ಇರ್ಲಿಲ್ಲ. ಮೈನು ಯಾವ ಔಷಧಿನೂ ಹೊಡಿತಾ ಇರಲಿಲ್ಲ, ಯಾವ ಇದು ಇರಲಿಲ್ಲ. ನಾವ್ ಒಂದ್ಸರಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಹಾಕಿದ್ವಿ, ಅದಕ್ಕೂ ಅಷ್ಟೇನೆ ಇಲ್ಲೇ ತೆಗಿಸ್ಬಿಟ್ವಿ, ಹಾಕಿದ್ವಿ. ಅದು ಬರೀ ಮೈಲ್ ತುತ್ತ ಹೊಡಿತಾ ಇದ್ವಿ, ಬೋರ್ಡ್ ಅಷ್ಟ್ ಬಿಟ್ರೆ ಏನು ಹೊಡಿತಾ ಇರ್ಲಿಲ್ಲ. ಅವಾಗ ಒಳ್ಳೇದಾಯ್ತು, ತೆಗೆದ್ಬಿಟ್ವಿ ಅದನ್ನ. ಅದು ಒಂಥರ ಈ ಬೆಂಗಳೂರು ಬ್ಲೂ ಬೆಳಿಬೇಕಾದ್ರೆ ಅದೇ ಮೊದ್ಲು ಮಾಡ್ತಾ ಇದ್ದಿದ್ದು, ಬರೀ ಬೋರ್ಡ್ ಹೊಡಿಯೋರು, ಅಷ್ಟು ಬಿಟ್ರೆ ಇನ್ನೇನು ಮಾಡ್ತಾ ಇರ್ಲಿಲ್ಲ. ಈ ಔಷಧಿಗಳೆಲ್ಲ ಬಂದ್ಮೇಲೆ ನಾವು ಕೃಷಿ ಮಾಡಕ್ ಹೋಗ್ಲಿಲ್ಲ. ಈಗ ದ್ರಾಕ್ಷಿಗಂತೂ ಎಷ್ಟು ಹೊಡಿತಾರೆ ಪೆಸ್ಟಿಸೈಡ್. ದ್ರಾಕ್ಷಿಗಂತಲ್ಲ, ಈ ಹೂವಿನ ಬೆಳೆ, ಈ ತರಕಾರಿ ಬೆಳೆಗಳು ಎಲ್ಲ ಹಾಕ್ತಾರೆ. ಇವತ್ತೊಂದು ನಾವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೆಳಿತಾರೆ, ಅದು ಔಷಧಿ ಹೊಡೆದೇ ಬೆಳಿಬೇಕು, ಅಲ್ಲಿ ಮೊಳಕೆ ಬರಲ್ಲ, ಅದು ಎಲ್ಲ ತಿನ್ಬಿಡ್ತದೆ ಅದು. ಆಮೇಲೆ ಮಾರೋವಾಗ ಅಷ್ಟೇನೆ, ಇವತ್ ನಾಳೆ ಮಾರ್ಕೆಟ್ ಹೋಗ್ತಾರಂದ್ರೆ ಇವತ್ತು ಹೊಡಿತಾರೆ, ಫ್ರೆಶ್ ಆಗಿ ಕಾಣಿಸೋದಕ್ಕೆ. ಎಲ್ಲ ವಿಷಮಯ. ಏನು ನಾವು ಯಾವ್ದು ತಿನ್ನೋ ಆಹಾರ ಎಲ್ಲಾನು ವಿಷ ಆಗ್ಬಿಟ್ಟದೆ. ಆ ನಿಟ್ಟಿನಲ್ಲಿ ಇವತ್ತು ಏನಂದ್ರೆ, ಯಾರೋ ಅಲ್ಲಿ ಇಲ್ಲಿ ಒಬ್ಬೊಬ್ರು ಒಂದ್ ತಾಲೂಕ್ 2, 3, 4 ಜನ ಈ ತರ ಇದಕ್ ಬಂದವ್ರೆ, ಸಾವಯವ ಕೃಷಿ. ಈ ಮಧ್ಯೆ ಬರ್ತಾವ್ರೆ ಸ್ವಲ್ಪ ಇದು ಸರಿ ಇಲ್ಲ, ಇದು ನಾವೆಲ್ಲ ನಿಮ್ಮಂತವ್ರನ್ನೆಲ್ಲ ನೋಡ್ಕೊಂಡು ಬಂದಿರೋ ಸರ್. ನಾವು ಒಂದ್ 3 ವರ್ಷದಿಂದ ಮಾಡ್ತಾ ಇದೀವಿ. ಸೊ ನಾವು ಇಷ್ಟೇ, ನಮ್ ತೋಟದಲ್ಲಿ ಎಲ್ಲಾ ಗಿಡಗಳು, ಎಲ್ಲಾ ಹಣ್ಣುಗಳು, ಆಪಲ್ ಸಮೇತ ಮತ್ತೆ ಎಲ್ಲ ಇದಾವೆ. ಯಾವ ಹಣ್ಣು, ಯಾವ ತರಕಾರಿ ಬೇಕಂದ್ರೆ ನಾವು ಒಂದು 30 ರೀತಿಯ ತರಕಾರಿಗಳು ಬೆಳಿತೀವಿ. ಸೊ ಎಲ್ಲ ಇದಾವೆ, ನಮ್ಮ ಮನೆಗೆ ಏನ್ ಬೇಕೋ ಎಲ್ಲ ಹಾಕೊಂಡಿದೀವಿ. ನಿಮ್ಮಂತವ್ರು ನೋಡಿ ನಾವು ಕಲ್ತು ಬಂದಿರೋದು. ಸೊ ನೀವು ಅವಾಗ ಒಂದ್ 25 ವರ್ಷದಿಂದ ನೀವು ಬಂದಿರ ಅಂದ್ರಲ್ಲ, ನನಗೆ ಯಾವ ತರ ಯಾಕೆ ಬಂದ್ರೆ ಅಂತ. ನನಗೆ ಈ BP ಶುಗರ್ ಎಲ್ಲ 90ರಲ್ಲೇ ಬಂದ್ಬಿಡ್ತು. 90ರಲ್ಲೇ BP ಶುಗರ್ ಬಂದ್ಬಿಡ್ತು. ಎಷ್ಟಿತ್ತು ಸರ್ ಅವಾಗ ವಯಸ್ಸು? ಅವಾಗ 35 ವರ್ಷ ಆಯ್ತು. 35 ವರ್ಷಕ್ಕೆ ಬಂತು. ಬಂತು 35-37 ವರ್ಷ ಇರ್ಬೋದು. ಅವಕ್ಕೆ ಬಂತು. ಎಲ್ಲೆಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗೆಲ್ಲ ಓಡಾಡ್ದೆ, ಟೆನ್ಷನ್ ತಗೊಂಡೆ, ಎಲ್ಲ ಸಿಕ್ಕಾಪಟ್ಟೆ ನೋಡ್ದೆ, ಏನೋ ಮಾಡ್ದೆ. ಆಮೇಲೆ ಏನಾಯ್ತು ಅಂದ್ರೆ, ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಇದರಲ್ಲಿ SSY ಮಾಡ್ತಾ ಇದ್ರು, ಸಿದ್ಧಿ ಸಮಾಧಿ ಯೋಗ ಅಂತ. ಅದಕ್ಕೆ ಹೋದೆ. ಅದು ಏನಂದ್ರೆ 15 ದಿವಸ ಬರೀ ಹಸಿ ತರಕಾರಿ ತಿನ್ನೋದು, ಹಸಿ ತರಕಾರಿ ತಿನ್ನೋದು, ಯೋಗ, ಧ್ಯಾನ, ಪ್ರಾಣಾಯಾಮ, ಆ ತರದ್ದೆಲ್ಲ ಮಾಡಿಸಿದ್ರು. ಚಪಾತಿ, ರೈಸ್ ಏನಿಲ್ಲ, ಬರೀ ಹಸಿ ತರಕಾರಿ ಅಷ್ಟೇ. ಹಸಿ ತರಕಾರಿ ಏನೋ ಇವು ಕಡಲೆ ಬೀಜ ಅಂತ, ಕಾಳುಗಳು, ಆ ತರದ ಎಲ್ಲ ಮೊಳಕೆ, ಇದು ನೀರಲ್ಲಿ ಬೇಯಿಸಿದ್ದು ಯಾವ್ದು ಇಲ್ಲ. ಆ ತರದ್ದು ಇದ್ರಲ್ಲೇ ಒಂದ್ 15 ದಿವಸ ಇರ್ತದೆ. ಆಮೇಲೆ ಅಲ್ಲೆಲ್ಲ ಹೊರಗಡೆ ಕರ್ಕೊಂಡು ಒಂದ್ AMC ಅಂತ 3 ದಿನ ಮಾಡ್ತಾರೆ. ಪೂರ್ತಿ ನಿಲ್ಲು, ಏನು ಜಾಸ್ತಿ ಕಡಿಮೆ ಊಟ ಕೊಟ್ಟು, ಬೇಯಿಸಿರೋದು ಇಲ್ಲ, ಕಡಿಮೆ ಊಟ ಕೊಟ್ಟು ಆ ತರ ಮಾಡ್ತಾ ಇದ್ರು. ಅದಕ್ಕೆ ಜಾಯಿನ್ ಆದ.